ಗಂಡು ಮಗುವಿಗೆ ಜನ್ಮವನ್ನು ನೀಡಿದ ಆಂಕರ್ ಅನುಶ್ರೀ ಎಲ್ಲೂ ಕೂಡ ಸುದ್ದಿಯನ್ನು ವೈರಲ್ ಮಾಡದೆ ಒಂದು ಸೀಕ್ರೆಟ್ ಆಗಿ ಈ ಸುದ್ದಿಯನ್ನು ಇಟ್ಟಿದ್ದಾರೆ. ಆ ಒಂದು ವಿಡಿಯೋ ಇವರ ಸಂಪೂರ್ಣವಾದ ರಹಸ್ಯವನ್ನು ಬಯಲು ಮಾಡಿತು. ಆಂಕರ್ ಅನುಶ್ರೀ ಅವರು ಒಂದು ಗಂಡು ಮಗುವಿಗೆ ಜನ್ಮವನ್ನು ನೀಡಿದ್ದಾರೆ. ಆ ಒಂದು ವಿಡಿಯೋ ಬೇಕಾದರೆ ನಿಮಗೆ ಈ ಒಂದು ವಿಡಿಯೋ ಕ್ಲಿಪ್ನಲ್ಲಿ ನಾನು ಹಾಕಿದ್ದೇನೆ. ಈ ಒಂದು ವಿಡಿಯೋದಲ್ಲಿ ನಾನು ಆ ಒಂದು ಕ್ಲಿಪ್ಪನ್ನು ಹಾಕಿದ್ದೇನೆ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ, ವಿಡಿಯೋನ ಕೊನೆವರೆಗೂ ನೋಡಿ. ಹಾಗಿದ್ದರೆ ತಡಾಕ್ ಮಾಡೋದು, ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಆಂಕರ್ ಅನುಶ್ರೀ ಒಂದು ಒಳ್ಳೆಯ ಆಂಕರ್ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ನೋಡ್ಬೋದು. ಎಷ್ಟೋ ಒಂದು ಸಾಧನೆಗಳನ್ನು ಮಾಡಿದ್ದಾರೆ. ಯಾವುದೇ ಒಂದು ಆ್ಯಂಕರಿಂಗ್ ಅಂದ ತಕ್ಷಣ ನೆನಪಾಗೋದೇ ಈ ಆಂಕರ್ ಅನುಶ್ರೀ ಅವರು. ಯಾವುದೇ ಒಂದು ಫಂಕ್ಷನ್ನಲ್ಲಿ ಆ್ಯಂಕರಿಂಗ್ ಅಂತ ನೆನಪಾಗೋದೇ ಈ ಒಂದು ಆಂಕರ್ ಅನುಶ್ರೀ ಅವರು. ಯಾವುದೇ ಒಂದು ಆ್ಯಂಕರ್ಗೆ ಕಂಪೇರ್ ಮಾಡೋಕ್ಕೆ ಆಗದೇ ಇರೋ ಒಂದು ಲೆವೆಲ್ನಲ್ಲಿ ಇವರು ಒಂದು ಬೆಳೆದಿದ್ದಾರೆ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ನೋಡ್ಬೋದು. ಇನ್ನು ಇವರ ಮದುವೆ ವಿಚಾರ ಅಂತಕ್ಕಂಥ ಬಂದರೆ ಇವರು ಯಾವ ರೀತಿಯಾಗಿ ಒಂದು ಪ್ರೀತಿಸಿ ಒಂದು ಮದುವೆಯನ್ನು ಆಗಿದ್ರು. ಯಾಕಪ್ಪ ಅಂತಂದರೆ ಇವರು ಹಲವಾರು ವರ್ಷಗಳ ಕಾಲ ಹಾಗೆ ಸಿಂಗಲ್ ಆಗೇ ಇದ್ರು. ಇದೀಗ ಒಂದು 2-3 ವರ್ಷಗಳಿಂದ ತಾವು ಒಂದು ಡೇಟಿಂಗ್ನಲ್ಲಿ ಇರೋದು, ಇಬ್ಬರು ಕೂಡ ಒಂದು ಪ್ರೀತಿಸ್ತಾ ಇರೋದನ್ನು ಈಗೀಗ ಒಂದು ಆಂಕರ್ ಅನುಶ್ರೀ ಅವರು ಹೇಳ್ಕೊಂಡಿದ್ರು. ಯಾಕಪ್ಪ ಅಂತಂದರೆ ಇವರಿಬ್ರು ಒಂದು ಒಳ್ಳೆಯ ಜೋಡಿ ಆಗಿರೋದ್ರಿಂದ ಇವರಿಬ್ರು ಒಂದು ತುಂಬ ಅಂದರೆ ತುಂಬ ಚೆನ್ನಾಗಿರ್ತಾರೆ ಅಂತಕ್ಕಂಥದ್ದನ್ನು ಅವರು ವಿಚಾರ ಮಾಡಿದ್ರು. ಯಾಕಪ್ಪ ಅಂತಂದರೆ ಆಂಕರ್ ಅನುಶ್ರೀ ಅವರು ಒಬ್ಬರ ರೋಷನ್ ಅವರನ್ನು ಫ್ರೆಂಡ್ ಆಗಿ ಸ್ವಲ್ಪ ದಿನ ನೋಡ್ಕೊಂಡ್ರು. ಯಾಕಪ್ಪ ಅಂತಂದರೆ ಫ್ರೆಂಡ್ ಆಗಿ ನೋಡೋದ್ರಿಂದ ಅವರ ಎಲ್ಲ ಕ್ಯಾರೆಕ್ಟರ್ಗಳು ಎಲ್ಲ ಕೂಡ ಅವ್ರ ಬಗ್ಗೆ ಗೊತ್ತಾಗುತ್ತೆ ನಮಗೆ. ಫ್ರೆಂಡ್ ಆಗಿರೋದ್ರಿಂದ ಅವ್ರು ಹೇಗಿದ್ದಾರೆ, ಏನನ್ನ ಮಾಡ್ತಾರೆ, ಯಾವುದಕ್ಕೆ ಸೆಟ್ ಮಾಡ್ಕೊಳ್ತಾರೆ, ಏನಾದರೂ ನಮ್ಮನ್ನ ಚೆನ್ನಾಗಿ ನೋಡ್ಕೊಳ್ತಾರಾ ಅಥವಾ ಇಲ್ವಾ, ಎಲ್ಲದರ ಬಗ್ಗೆ ಗೊತ್ತಾಗುತ್ತೆ ಅಂತಕ್ಕಂಥ ಮಾತನ್ನ ತಲೆಯಲ್ಲಿ ಇಟ್ಕೊಂಡು ಇಬ್ರು ಕೂಡ ಕೆಲವೊಂದಿಷ್ಟುಗಳ ಕಾಲ ಒಂದು ಫ್ರೆಂಡ್ಸ್ ಆಗಿ ಇರ್ತಾರೆ. ಅಂದರೆ 2 ವರ್ಷಗಳ ಕಾಲ ಫ್ರೆಂಡ್ಸ್ ಆಗಿ ಇರ್ತಾರೆ. ಅದಾದ್ಮೇಲೆ ಮದುವೆ ಆಗ್ತಾರೆ. ಇವರಿಬ್ರು ಯಾಕೆ ಒಂದು ಯಾವ ರೀತಿಯಾಗಿ ಭೇಟಿ ಆದ್ರಪ್ಪ ಅಂತಂದ್ರೆ, ಇವರಿಬ್ರು ಭೇಟಿಯಾಗಿರೋದೇ ರಾಜಬಿ ಶೆಟ್ಟಿ ಅವರಿಂದ ಅಂತೆ. ಯಾಕಪ್ಪ ಅಂತಂದ್ರೆ ಇಲ್ಲಿ ಆಂಕರ್ ಅನುಶ್ರೀ ಅವರು ಒಂದು ಹುಡುಗ ಡೇಟ್ ಕರೆದಿರೋ ಆಂಕರ್ ಅನುಶ್ರೀ ಅವರನ್ನ ಯಾರಾದ್ರೂ ಹುಡುಗ ಡೇಟ್ಗೆ ಕರೆದವರು ಅಂತಂದ್ರೆ ಇದ್ರೆ ಅದು ರೋಷನ್ ಅವರೇ ಅಂತಕ್ಕಂಥದ್ದನ್ನ ಇಲ್ಲಿ ಆಂಕರ್ ಅನುಶ್ರೀ ಅವರು ಹೇಳ್ತಾರೆ. ನನ್ನನ್ನು ಫಸ್ಟ್ ಡೇಟ್ಗೆ ಕರೆದಂತ ಹುಡುಗ ರೋಷನ್ ಅಂತಕ್ಕಂಥ ಮಾತನ್ನ ಇಲ್ಲಿ ಹೇಳ್ತಾರೆ. ನಾನು ಹೋಗ್ಲಾ ಬೇಡವಾ ಅಂತ ಯೋಚನೆ ಮಾಡುವಾಗ ಇಲ್ಲಿ ನನಗೆ ಯಾವ ರೀತಿಯಾಗಿ ರಾಜಬಿ ಶೆಟ್ಟಿ ಅವರು ಸಜೆಷನ್ ಕೊಟ್ಟರು ಅಂದ್ರೆ ಅವರಿಂದನೇ ನಾನು ಈ ಒಂದು ಮಟ್ಟಿಗೆ ಅಂದ್ರೆ ಇವತ್ತು ಮದುವೆ ಆಗಿರೋದು ಅಂತಕ್ಕಂಥದ್ದನ್ನ ಇಲ್ಲಿ ಹೇಳ್ತಾರೆ. ನಾನು ಹೋಗೋಕೆ ಹೆದರ್ತಿದ್ದೆ, ಆಗ ರಾಜಬಿ ಶೆಟ್ಟಿ ಅವರು ನನಗೆ ಒಂದು ಹುರಿದುಂಬಿಸಿ ಕಳಿಸಿದ್ರು ಅಂತಕ್ಕಂಥ ಮಾತನ್ನ ಕೂಡ ಇಲ್ಲಿ ಹೇಳ್ತಾರೆ. ಇನ್ನು ನಾವಿಬ್ರು ತುಂಬ ಚೆನ್ನಾಗಿಯೇ ಒಂದು ಫ್ರೆಂಡ್ಶಿಪ್ಪನ್ನು ಮೇಂಟೈನ್ ಮಾಡ್ಕೊಂಡು ಬಂದ್ವಿ. ಅದಾದ ನಂತರ ಇಬ್ಬರು ಕೂಡ ಮದುವೆ ಆಗೋ ವಿಚಾರವನ್ನು ಕೂಡ ಮಾಡಿದ್ವಿ. ಇದೀಗ ಮದುವೆಯನ್ನು ಆಗಿದ್ದೇವೆ ಅಂತಕ್ಕಂಥ ಮಾತನ್ನು ಕೂಡ ಇನ್ನು ಹೇಳಿದ್ದಾರೆ. ಮದುವೆ ಆದಮೇಲೆ ಹಲವಾರು ಒಂದು ಟ್ರಿಪ್ಗಳನ್ನು ಮಾಡಿದ್ರು. ಇಬ್ಬರು ಕೂಡ ತುಂಬ ಚೆನ್ನಾಗಿ ಜೀವನವನ್ನು ನಡೆಸ್ತಾ ಇದ್ದಾರೆ. ಆಂಕರ್ ಅನುಶ್ರೀ ಅವರು ಕೂಡ ಹಲವಾರು ಒಂದು ಮಾಧ್ಯಮಗಳಲ್ಲಿ ಹೇಳಿದ್ದಾರೆ, ಇಷ್ಟು ದಿನ ಕೆಲಸ ಅಂತ ಬಡ್ಕೊಳ್ತಾ ಇದೆ, ಇನ್ಮೇಲೆ ಯಾವುದೇ ರೀತಿಯ ಕೆಲಸಗಳ ಪ್ರೆಷರ್ನಲ್ಲಿ ನಾನು ಬದುಕೋದಿಲ್ಲ. ನನ್ನ ತಂದೆ ತಾಯಿ, ನಮ್ಮ ಅತ್ತೆ ಮಾವ ಹಾಗೆ ನನ್ನ ಗಂಡನಿಗೆ ನಾನು ಇನ್ಮೇಲೆ ಟೈಮನ್ನು ಕೊಡ್ತೀನಿ. ಇನ್ಮೇಲೆ ಕೆಲಸ ಯಾವಾಗಲೂ ಇದ್ದಿದ್ದೆ. ನನ್ನ ಜೀವನವನ್ನ ನಾನು ತುಂಬಾನೇ ಹಾಳು ಮಾಡ್ಕೊಂಡ್ಬಿಟ್ಟೆ ಇಷ್ಟು ದಿನ ಅಂತಕ್ಕಂಥ ಮಾತನ್ನ ಇಲ್ಲಿ ಆಂಕರ್ ಅನುಶ್ರೀ ಅವರು ಹೇಳ್ತಾರೆ. ಇನ್ನು ಇವರ ಒಂದು ಗರ್ಭಿಣಿ ಆಗಿದ್ದಾರೆ ವಿಚಾರ ಅಂತಕ್ಕಂಥದ್ದು ಸೋಷಿಯಲ್ ಮೀಡಿಯಾ ತುಂಬಾನೇ ಒಂದು ವೈರಲ್ ಆಗ್ತಾ ಇದೆ. ಹಲವಾರು ಪೋಸ್ಟ್ಗಳನ್ನು ನಾನು ನೋಡಿದ್ದೇನೆ. ಕೆಲವೊಂದಿಷ್ಟು ಇನ್ಸ್ಟಾಗ್ರಾಮ್ ಖಾತೆಗಳಲ್ಲಾಗಿರ್ಬೋದು, ಟ್ರೋಲ್ ಪೇಜ್ಗಳಲ್ಲಾಗಿರ್ಬೋದು, ಹಾಗೆ ಹಲವಾರು ಯೂಟ್ಯೂಬ್ ಚಾನಲ್ಗಳಲ್ಲಾಗಿರ್ಬೋದು. ಹಲವಾರು ಯೂಟ್ಯೂಬ್ ಚಾನಲ್ಗಳಲ್ಲಿ ಆಂಕರ್ ಅನುಶ್ರೀ ಅವರು ಗರ್ಭಿಣಿಯಾಗಿದ್ದಾರೆ ಅಂತಕ್ಕಂಥದ್ದು ಸುದ್ದಿ ಒಂದು ಹರಿದಾಡ್ತಾ ಇದೆ. ಖಂಡಿತವಾಗ್ಲೂ ಸ್ನೇಹಿತರೆ, ಇದು ಒಂದು ಸುಳ್ಳು ಸುದ್ದಿನ, ಒಂದು ಕೆಟ್ಟ ಸುದ್ದಿನ, ಅಥವಾ ಇದೇನಾದ್ರೂ ನಿಜಾನ ಅಂತಕ್ಕಂಥ ನೋಡೋದಾದ್ರೆ ಖಂಡಿತವಾಗ್ಲೂ ಇದು ಒಂದು ಸುಳ್ಳು ಸುದ್ದಿ ಅಂತಕ್ಕೂ ಹೇಳೋಕ್ಕೂ ಬರೋಲ್ಲ. ಯಾಕಪ್ಪ ಅಂತಂದ್ರೆ ಆಂಕರ್ ಅನುಶ್ರೀ ಹಾಗೆ ರೋಷನ್ ರವರು ತುಂಬಾನೇ ಒಂದು ಹಲವಾರು ವರ್ಷಗಳ ಕಾಲ ಜೊತೆಯಲ್ಲಿ ಇದ್ದವರು. ಇವರಿಬ್ರು ಮದುವೆಯಾಗಿ ತುಂಬಾ ತಿಂಗಳುಗಳು ಆಯ್ತು. ಯಾಕಪ್ಪ ಅಂತಂದ್ರೆ ಇವರಿಬ್ರು ಇದೀಗ ಮದುವೆ ಆಗಿರೋರು ಅಂತವ್ರು, ಇವರಿಬ್ಬರ ನಡುವೆ ತುಂಬಾ ಒಂದು ಒಳ್ಳೆಯ ಬಾಂಡಿಂಗ್ ಇದೆ. ಇವರಿಬ್ರು ಖಂಡಿತವಾಗ್ಲೂ ಒಂದು ಖುಷಿ ಸುದ್ದಿಯನ್ನ ಕೊಟ್ಟಿದ್ದಾರೆ ಅಂತಕ್ಕಂಥದ್ದನ್ನು ನೋಡೋದಾದ್ರೆ ಖಂಡಿತವಾಗ್ಲೂ ಇದು ಒಂದು ಸುಳ್ಳು ಸುದ್ದಿ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಹೇಳ್ಬೋದು. ಯಾಕಪ್ಪ ಅಂತಂದ್ರೆ ಆಂಕರ್ ಅನುಶ್ರೀ ಅವರು ಎಲ್ಲೂ ಕೂಡ ಹೇಳ್ಕೊಂಡಿಲ್ಲ. ಹಾಗೆ ಏನಾದರೂ ಸೀಕ್ರೆಟ್ ಆಗಿ ಮೇಂಟೈನ್ ಮಾಡಿದ್ರೆ ಕೂಡ ಖಂಡಿತವಾಗ್ಲೂ ಈ ಒಂದು ಸುದ್ದಿ ಹೊರಗೆ ಬರ್ತಾ ಇತ್ತು. ಖಂಡಿತವಾಗ್ಲೂ ಇವರು ಯಾವುದೇ ರೀತಿಯ ಒಂದು ಖುಷಿ ಸುದ್ದಿಯನ್ನು ಕೊಟ್ಟಿಲ್ಲ, ಯಾವುದೇ ಮಗುವಿಗೆ ಜನ್ಮವನ್ನ ಕೂಡ ಕೊಟ್ಟಿಲ್ಲ ಅಂತಕ್ಕಂಥದ್ದನ್ನ ನಾವು ಇಲ್ಲಿ ಹೇಳೋಕೆ ಬಯಸ್ತೇವೆ. ಇದ್ರ ಬಗ್ಗೆ ನಿಮ್ಗೆ ಏನಿಸ್ತೇವೆ ಅನ್ನೋದನ್ನ ಕಮೆಂಟ್ ಮಾಡಿ. ಏನಾದರೂ ಒಂದು ವೇಳೆ ಇವರು ಗರ್ಭಿಣಿ ಆಗಿದ್ದಾರಾ ಅನ್ನೋತಕ್ಕಂಥದ್ದು ಮಾಹಿತಿ ಬಗ್ಗೆ ನಿಮ್ಗೆ ಏನಾದರೂ ಇನ್ಫಾರ್ಮೇಶನ್ ಇದ್ರೆ ಖಂಡಿತವಾಗ್ಲೂ ಈ ಒಂದು ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ.